ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ ಏನಿವತ್ತು ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಏನಿವತ್ತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ಕೂಗೊಟ್ಟು ಚಿತ್ರದುರ್ಗದಿಂದ ಇವತ್ತು ಅತಿ ಜರೂರಾದ ಒಂದು ಕಾರ್ಯಕ್ರಮ ಅಟೆಂಡ್ ಆಗಬೇಕಾಯಿತು. ಸ್ವಾಮಿಗಳು ಚಿತ್ರನಟ ಡಾಲಿ ಅವರ ಮದುವೆ, ಸುತ್ತೂರು ಶ್ರೀಗಳು, ಆದಂಜಿ ಶ್ರೀಗಳು, ಎಲ್ಲ ಶ್ರೀಗಳು ಅಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಅವ್ರ ಜೊತೆಲಿ ಇರಬೇಕಾಗಿತ್ತು. ಸ್ವಾಮಿಗಳಿಗೆ ಹೇಳಿದೆ, ಸ್ವಾಮಿ ಇದು ನಮ್ಮ ಸಮುದಾಯದ ಕಾರ್ಯಕ್ರಮ ಅಂದಿದ್ದಕ್ಕೆ ರಾತ್ರಿನೇ ಇವಾಗ ಅಟೆಂಡ್ ಮಾಡಿಬಿಟ್ಟು ಈಗ ಅಲ್ಲಿ ಎಲ್ಲ ಹಿರಿಯರು ದೊಡ್ಡ ದೊಡ್ಡ ವೇದಿಕೆ ಅವ್ರಿಗೆ ಅದು ಮುಖ್ಯ ಆಗಲಿಲ್ಲ. ನಮ್ಮ ಸ್ವಾಮಿಗಳಿಗೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಕಾರ್ಯಕ್ರಮ ನಮ್ಮ ಸ್ವಾಮಿಗಳು ಮುಖ್ಯ ಆಗಲಿಲ್ಲ. ನನ್ನ ಸಮುದಾಯದ ಜನಗಳ ಒಂದು ಕಾರ್ಯಕ್ರಮ ನನಗೆ ಮುಖ್ಯ ಅಂತೇಳಿ ರಾತ್ರಿ ಮತ್ತೆ ಹೊರಟು ಬೆಂಗಳೂರಲ್ಲಿ ಆಲ್ಟ್ ಆಗಿ ಬೆಳಗ್ಗೆ ಎದ್ದು ಅವ್ರು ಬಂದಿದ್ದಾರೆ. ಅಂದರೆ ರಾತ್ರಿ 12 ಗಂಟೆಗೆ ಬೆಂಗಳೂರಿಗೆ ಬಂದು ಮತ್ತೆ 6 ಗಂಟೆಗೆ ಎದ್ದು ನಾವು ಕಾರ್ಯಕ್ರಮಕ್ಕೆ ಎಷ್ಟು ಬರ್ಬೇಕಂತ ಅವರೇ ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡ್ತಾ ಬರ್ತಾ ಎಲ್ಲಿದ್ದೀರಾ ಅಂತ ಕೇಳಿಕೊಂಡು ನನ್ನ ಕಾರ್ನ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಅವ್ರ ಕಾರ್ನಲ್ಲಿ ಕೊಂಡಿಸ್ಕೊಂಡು ಬರ್ತಾರೆ. ಸ್ವಾಮೀಜಿಯವರು ಏನು ಪೀಠಾಧೀಶ್ವರ ಆದಾಗಿಂದ ಅವ್ರ ಜೊತೆಯಲ್ಲಿ ನಾವು ಒಡನಾಟ ಇಟ್ಕೊಂಡಿದ್ದೀವಿ. ಇಡೀ ರಾಜ್ಯದ ಉದ್ದಗಲಕ್ಕೂ ಅವರು ಪ್ರವಾಸ ಮಾಡಿ ನಮ್ಮ ಸಮುದಾಯಕ್ಕೆ ತಿಳುವಳಿಕೆ ಹೇಳಿ ನಮ್ಮ ಸಮುದಾಯವನ್ನು ಒಂದು ಮಟ್ಟದ ಜಾಗೃತಿ ಮೂಡಿಸಿ ಒಂದೊಂದು ಹಾದಿಯಲ್ಲಿ ಕರ್ನಾಟಕ ಅಂತಲ್ಲ, ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಸಾಕಷ್ಟು ರಾಜ್ಯಗಳಲ್ಲಿ ನಮ್ಮ ಸಂಘಟನೆಗಳಾಗಲಿರ್ಬೋದು, ನಮ್ಮ ಸಮುದಾಯದ ಒಂದು ಆಹ್ವಾನ ಸ್ವೀಕರಿಸೋದಕ್ಕೆ ಒಂದು ಜನಪ್ರತಿನಿಧಿ ಆಗ್ಬೋದು, ಒಂದು ಮುಖ್ಯ ವಾಹಿನಿ ಇರಲಿಲ್ಲ. ಸಮುದಾಯದ ಸಾಮಾಜಿಕ ಆದ ನಂತರ ನಮಗೊಂದು ಪೀಠ ಸಿಕ್ಕಿದ ನಂತರ ನಮ್ಮ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ವೇದಿಕೆ ಸಿಕ್ತು. ಹಾಗಾಗಿ ನಮ್ಮನ್ನು ಗುರುತಿಸ್ಕೊಳ್ಳುವಂಥ ಒಂದು ಮಟ್ಟಕ್ಕೆ ನಾವು ಹೋಗಿದ್ವಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಮಟ್ಟಕ್ಕೆ, ಅಂದರೆ ಸ್ವಾಮೀಜಿಗಳವರಿಂದ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮ ಗ್ರಾಮಕ್ಕೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಕ್ಕೆ ಸ್ವಾಮಿಗಳಿಗೆ ಪಾದಾವಂದನೆಗಳು ಮಾಡ್ತಾ, ಅದೇ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಹಿರಿಯರು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ನಮ್ಮ ಸಿದ್ದನಹಳ್ಳಿಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಿರ್ಬೋದು, ನಮ್ಮ ರಾಮಕೃಷ್ಣಣ್ಣ ಸ್ಪಂದಿಸ್ತಾರೆ, ಅವ್ರಿಗೂ ವಂದನೆಗಳು. ಹಾಗೆ ನಮ್ಮ ಸಮುದಾಯದ ಮುಖಂಡರು, ಈ ತಾಲೂಕಿನ ಸಮುದಾಯದ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ನಮ್ಮ ಗೋಪಾಲಣ್ಣನವರು, ಹಾಗೆ ಈಗ ಸಾರಥಿ ವಹಿಸತಕ್ಕಂಥ ನಮ್ಮ ಮುನ್ರಾಜ್ ಅವರು, ಮತ್ತು ಇತರರು, ನಮ್ಮ ಶಂಕರಣ್ಣ, ಕೌನ್ಸಿಲರ್ ಶಂಕರಣ್ಣ, ಎವರ್ಗ್ರೀನ್ ಶಂಕರಣ್ಣ ಇದ್ದಂಗೆ ಅವರು, ಮತ್ತು ಚೆಂಗಲ್ರಾಯಪ್ಪ ಅವರು, ನಮ್ಮ ರಾಯಪ್ಪ ಅವರು ಎಲ್ಲ ಈ ವೇದಿಕೆ ಇನ್ನೂ ಸಾಕಷ್ಟು ಗಣ್ಯರು ಬರ್ತಾರೆ. ಸಂಜೆ ಕೂಡ ಏನೋ ಒಂದು ವಾದ್ಯಗೋಷ್ಠಿ ಕಾರ್ಯಕ್ರಮ ಇದೆ. ಏನಂದರೆ ಈ ಊರಲ್ಲಿ ಒಂದು ಸ್ವಾಮೀಜಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಷ್ಟೇ ಪಾರ್ಟಿ ಇರ್ಬೋದು, ವೈಮನಸ್ಸು ಇರ್ಬೋದು, ಏನೇ ಇರ್ಬೋದು, ಕಳೆದ ಒಂದು 10 ವರ್ಷದಿಂದ ಈ ಕಡೆಗೆ ನಾನು ಆ್ಯಕ್ಚುಲಿ ರಾಜಕೀಯವಾಗಿ ಒಂದು ಆ್ಯಕ್ಟಿವ್ ಆದಮೇಲೆ, ನನ್ನ ಹೆಸರು ಮುಂದ್ಗಡೆ ಸಿದ್ದನಹಳ್ಳಿ ಬಂದಾದಮೇಲೆ ತಾಲೂಕಾದ್ಯಂತ, ಜಿಲ್ಲಾದ್ಯಂತ ಸಿದ್ದನಹಳ್ಳಿ ಅನ್ನೋ ಒಂದು ಹೆಸರು ಓಡ್ತು. ಸಿದ್ದನಹಳ್ಳಿ ಶೇಖರ್ ಅಂತ. ಈ ಗ್ರಾಮದಲ್ಲಿ 10 ವರ್ಷ ಆದಮೇಲೆ ಆ 10 ವರ್ಷದಿಂದ ಏನು ಇದಕ್ಕೆ ಮುಂಚೆ ನಾವೆಲ್ಲ ಹೋಗ್ತಾ ಇದ್ವಿ, ನಮ್ಮದು ಪೂರ್ವಿಕರ ದೇವಸ್ಥಾನ ಅಂತ ಹೇಳ್ಕೊಳ್ತಾ ಇದ್ವಿ ಹೊರತು, ಈಗ ಶಿವನ ದೇವಸ್ಥಾನ ಡೆವಲಪ್ ಆದಮೇಲೆ ನಮ್ಮ ಒಡನಾಟಿಕೆ ಸ್ಟಾರ್ಟ್ ಆಯಿತು. ನಮ್ಮ ತಾತನವ್ರ ಕಾಲದಲ್ಲಿ ಬಂದು ಹೋಗ್ತಾ ಇದ್ದಿದ್ದು. ನಮಗೆ ಮುಖ್ಯಸ್ಥರು ನಮ್ಮ ಚಿಕ್ಕಪ್ಪ ಚಿನ್ನಸ್ವಾಮಿ ಅವರು ಒಂದು ನೇತೃತ್ವದಲ್ಲಿ ಊರಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ನಡೆಯುವಂಥದ್ದು ಪ್ರತೀತಿ ಆಗ್ತಾಯಿತ್ತು. ಅವ್ರು ಬರಬೇಕಾಗಿತ್ತು, ಕೇರಳದಲ್ಲಿದ್ದಾರೆ ಈಗ. ಇದಾದ್ಮೇಲೆ ಈ ಊರಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿರ್ಬೋದು, ಒಂದಷ್ಟು ಜನ ಕುಂತು ಮಾತಾಡಿ ಸರ್ ಮಾಡಿದ್ರೆ ಸಾಕು, ಅದು ಒಂದೇ ಒಂದು ಒನ್ ವೇಯಲ್ಲಿ ಹೋಗ್ಬಿಡ್ತಾರೆ. ಈಗಲೂ ಅದೇ ಪ್ರತೀತಿ ಇದೆ. ಯಾವುದೇ ಒಂದು ನಾನು ನೀನು ಅಂತ ಏನೋ ಇರ್ಬೋದು, ಸಣ್ಣ ಪುಟ್ಟ ವೈಮನಸ್ಸುಗಳಿರ್ತವೆ. ಅದು ಬಿಟ್ಟರೆ ದೇವಸ್ಥಾನ ವಿಚಾರಗಳಲ್ಲಿ ಇಲ್ಲಿ ಯಾವುದೇ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾರೆ. ಹಬ್ಬ ಹರಿದಿನಗಳಾಗ್ಬೋದು, ಊರಿನ ವಿಚಾರದಲ್ಲಿ ಎಲ್ಲರೂ ಒಂದೇ. ರಾಜಕೀಯವಾಗಿ ಅದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಅದು ನಡೆಯುತ್ತೆ, ಅದು ಕಾಮನ್. ಬಟ್ ಊರಿನ ವಿಚಾರದಲ್ಲಿ, ಸಮುದಾಯದ ವಿಚಾರದಲ್ಲಿ ಎಲ್ಲ ಯುವಕರು ಒಂದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಅವ್ರಿಗೆ ಸಹಕಾರ ಮಾಡಿಕೊಂಡು, ನಮ್ಮ ಕೈಲಾಗಿದ್ದು ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ.
ಹಾಗೆ ಇದೇ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದೀವಿ. ಅದೇ ಪ್ರೀತಿ ವಿಶ್ವಾಸ ಮುಂದಕ್ಕೂ ಇರುತ್ತೆ. ಇಲ್ಲೇ ನಮ್ಮದು ಒಂದು ನಿವಾಸ ಬರುತ್ತೆ, ಇಷ್ಟಲ್ಲೇ ಇಲ್ಲೇ ಕಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ, ರಿಟೈರ್ಮೆಂಟ್ ಹೌಸ್ ಅಂತ. ಹಾಗಾಗಿ ಕಾರ್ಯಕ್ರಮ ಚೆನ್ನಾಗಿ ನಡೀತು. ಇನ್ನಷ್ಟು ಗಣ್ಯರು ಬರ್ತಾರೆ. ಸ್ವಾಮಿಗಳು ಇನ್ನು ಬಹಳಷ್ಟು ದೂರ ಕ್ರಮಿಸಬೇಕು. ಹಾಗಾಗಿ ಅವರ ಆಶೀರ್ವಚನ ಕೇಳಿಬಿಟ್ಟು ಒಂದೆರಡು ಪಾದಪೂಜೆ ಇದೆ, ಮುಗಿಸ್ಕೊಂಡು ಅವರು ನಿರ್ಗಮಿಸ್ತಾರೆ. ಹಾಗಾಗಿ ಎಲ್ಲರಿಗೂ ವಂದಿಸುತ್ತಾ ಸ್ವಾಮಿಗಳ ಆಶೀರ್ವಚನ ಕೇಳೋಣ. ನಮ್ಮ ಶಂಕರಣ್ಣವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ.